ಚಂದ್ರವ್ರೆ, ಸಿಟ್ಟು, ಅಸಹನೆ, ಕಿರಿಕಿರಿ ಮತ್ತೆ ಇನ್ನೇನೇನೋ ಎಲ್ಲದೂ ಇದೆ. ಸಹನೆ ಚೂರು ಇಲ್ಲ. ಕಂಪ್ಲೀಟ್ ಪ್ಯಾಕೇಜ್, ಅದೊಂಥರ ಪ್ಯಾಕೇಜ್. ಆ ಪ್ಯಾಕೇಜ್ ಅಕ್ಸೆಪ್ಟ್ ಮಾಡ್ಲೇಬೇಕು. 365 ದಿವಸಗಳಲ್ಲಿ ಏನಿಲ್ಲ ಅಂತಂದ್ರೆ ಒಂದು 300 ದಿವಸ ಮೊಸರನ್ನ ತಿನ್ಕೊಂಡು ಅವರು ಅತಿಯಾಗಿ ಹಿಡಿಸೋದ್ ತಾಳ್ಮೆ, ಹಿಡಿಸ್ದಲ್ಲೇ ಇರೋದು ಅತಿ ತಾಳ್ಮೆ. ಅವ್ರದ್ದು ಎಲ್ಲ ಭಾವನೆಗಳು ತುಂಬಾ ಅತಿರೇಕ. ಈಗ ಪ್ರೀತಿ ಇರ್ಲಿ, ದುಃಖ ಇರ್ಲಿ, ಎಲ್ಲದು ಅದು ತುಂಬಾ ನನಗೆ ಹಿಡಿಸೋದಿಲ್ಲ. ಯಾಕೆ ನನ್ನ ಅಪೋಸಿಟ್ ಇದಾರ. ಜಗತಿ ಜಗತಿ ಸಿಂಧು, ನೀವು ಪುಸ್ತಕಗಳನ್ನು ಓದೋದಂತೂ ಅದು ಸಾಮಾನ್ಯವಾದ ವಿಷಯ ಬಿಡಿ. ಈ ಲೈಬ್ರರಿ ಸೆಟ್ಟಿಂಗ್ ಅಂದ್ರೆ ಎಲ್ಲರ ಮನೆಯಲ್ಲೂ ಏನೋ ಒಂದು ವಾರ್ಡ್ರೋಬ್ ಅಲ್ಲೋ ಅಥವಾ ಎಲ್ಲೋ ಇಟ್ಕೋತಾರೆ. ಆದ್ರೆ ನಿಮ್ ನೋಡ್ರಿ ಮನೇನೆ ಲೈಬ್ರರಿ. ಹೆಂಗೆ ಪ್ಲಾನ್ ಇದು? ಮೊದ್ಲೇ ಇತ್ತ ಅಥವಾ ಮನೆ ಕಟ್ಸ ಆದ್ಮೇಲೆ ಇಲ್ಲೊಂದ್ ಸ್ವಲ್ಪ ಜಾಗ ಇದೆ ಲೈಬ್ರರಿ ಮಾಡೋಣ ಅಂತಾನ? ಮತ್ತೆ ಇವ್ರದ್ದು ರೆಕಾರ್ಡಿಂಗ್ ಸೆಂಟರ್ ತರ ಕಾಣಿಸುತ್ತೆ ಇದು, ಅದು ಇದೆ ಇಲ್ಲಿ. ಆಕ್ಚುಲಿ ಮನೆ ಕಟ್ಸುವಾಗ ಪುಸ್ತಕಗಳನ್ನ ಇಡ್ಲಿಕ್ಕಂತೂ ಒಂದ್ ಜಾಗ ಬೇಕೇ ಬೇಕು ಅನ್ನೋದು ಯಾವಾಗ್ಲೂ ತಲೆಲಿತ್ತು. ಬಟ್ ನಾನು ಅದನ್ನ ಲೈಬ್ರರಿ ಕಪಾಟ್ ಅಂತಾನೆ ಬೇರೆ ತಂದು, ಅಂದ್ರೆ ಬೋತ್ ಸೈಡ್ ಇಂದ ಓಪನ್ ಮಾಡುವಂತದ್ದು, ಅದನ್ನ ತಂದು ಅದ್ರೊಳಗಡೆ ಎಲ್ಲ ಪುಸ್ತಕ ಜೋಡಿಸಿಟ್ಕೊಂಡಿದ್ದೆ. ಮನೆ ಕಟ್ಟುವಾಗ್ಲೇ ಇಲ್ಲಿ ಕೆಳಗಡೆ ಬೇಸ್ಮೆಂಟ್ ತರ ಇದ್ದಿದ್ರಿಂದ ಇಲ್ಲಿ ನಾವು ಅದು ಮಣ್ಣು ತುಂಬಿಸೋದ್ ಬೇಡ, ಸುಮ್ನೆ ಜಾಗ ಹಾಳಾಗುತ್ತೆ. ಸೊ ಅದನ್ನ ಸ್ಲ್ಯಾಬ್ ಹಾಕೊಂಡು ಅದ್ರ ಮೇಲೆ ಮನೆ ಕಟ್ಸೋದು ಅಂತ ಮಾಡಿದ್ವಿ ಅಷ್ಟೇ. ಆವಾಗ ಏನು ಇದೆಲ್ಲ ಪ್ಲಾನ್ ಇರ್ಲಿಲ್ಲ. ಆಮೇಲೆ ಒಂದ್ಸೊಂದು 5-6 ವರ್ಷ ಆದ್ಮೇಲೆ ಮನೆ ಕಟ್ಸಾದ್ಮೇಲೆ ಇಲ್ಲಿ ಹೇಗೂ ಪ್ಲೇಸ್ ಇತ್ತಲ್ಲ, ಇದನ್ನ ಲೈಬ್ರರಿ ಮಾಡ್ಬೇಕು ಅಂತ ಹೇಳಿ ನಮ್ಮ ಗಣೇಶ್ ಕುರ್ಸಿ ಅವ್ರ ಹತ್ರ ಅವ್ರನ್ನ ಕರ್ಕೊಂಡ್ಬಂದು ಪ್ಲಾನ್ ಮಾಡಿಸಿದೆ. ಅವ್ರು ಈ ತರ ಮಾಡ್ಬೋದು, ಚೆನ್ನಾಗ್ ಮಾಡಿದ್ದಾರೆ. ಎಲ್ಲ ನನ್ನ ಪುಸ್ತಕಗಳನ್ನ ಇಲ್ಲಿ ಇಟ್ಕೊಂಡ್ವಿ. ಆಮೇಲೆ ಚಂದ್ರು ಅಲ್ಲಿ ತನಕ ಹಾಡಕ್ಕೂ ಶುರು ಮಾಡಿದ್ರು. ನಿಮ್ಗೆ ಅದೇ ಹೇಳಿದ್ನಲ್ಲ, ಕೊರೋನಾ ಟೈಮ್ ನಲ್ಲಿ ಅವ್ರು ಆಕ್ಚುಲಿ ತುಂಬಾ ಹಾಡ್ಲಿಕ್ಕೆ ಶುರು ಮಾಡಿದ್ ಹಾಡುವ ಗೂಡಿನಿಂದನೇ ಇರ್ಬೇಕಲ್ವಾ? ಫೇಸ್ಬುಕ್ ಬಿಟ್ರೆ ರೆಕಾರ್ಡಿಂಗ್ ಅಂತ ಮಾಡಿದ್ ಹಾಡುವ ಗೂಡಿನಿಂದ ರೆಕಾರ್ಡಿಂಗ್ ಮಾಡಿದ್ದು ನಮ್ಮ ಒಬ್ರು ಫ್ರೆಂಡ್ ಇದಾರೆ, ಅಕ್ಷಯ್ ಅಂತ. ಅವ್ರು ಆಕ್ಚುಲಿ ಇದೆಲ್ಲ ಈ ಕರೋಕೆ ಯೂನಿಟ್ ಎಲ್ಲ ಹಾಕೊಳ್ಳಿಕ್ಕೆ ಅವರೇ ಕಾರಣ. ಅದು ಏನಾಯ್ತು ಅಂತಂದ್ರೆ, ಒಂದು ಫನ್ನಿ ಇನ್ಸಿಡೆನ್ಸ್ ಹೇಳ್ತೀನಿ. ನಾನು ಸಂಡೇ ಬರೋನು, ನನಗೆಲ್ಲರೂ ಹಾಡ್ಬೇಕಂತ ಒಂದು ಕರೋಕೆ ಸೆಂಟರ್ ಸ್ಟಾರ್ಟ್ ಆಗಿತ್ತು. ಸೊ ಅಲ್ಲಿ ಹೋದಾಗ ಅವ್ರು ಏನಾದ್ರು ಸಂಡೇ ಇಲ್ಲ, ಅದು ಆಲ್ರೆಡಿ ರಿಸರ್ವ್ ಆಗಿರುತ್ತೆ, ನೀವು ಬುಕಿಂಗ್ ಮಾಡ್ಕೋಬೇಕು ಅಂತಂದ್ರು. ನಾವು ಬುಕಿಂಗ್ ಮಾಡ್ಕೊಂಡಲ್ಲ ಯಾಕೆ ಹಾಡು ಅಂತ ಆ ದಿವ್ಸ ನನಗೆ ಎಂತ ಅನಿಸ್ತು, ನಾವೇ ಒಂದು ಯಾಕೆ ಮಾಡ್ಬಾರ್ದು ಅಂತ ಅನಿಸ್ತು. ಸೊ ಅಕ್ಷರ ಹತ್ರ ಹೇಳಿದಾಗ ಅವ್ರಿಗೆಲ್ಲ ಗೊತ್ತಿತ್ತು. ಸೊ ಆರ್ಡರ್ ಹಾಕಿದ್ವಿ, ತಂದ್ವಿ, ಇದು ಮಾಡ್ಕೊಂಡ್ವಿ. ಅಫ್ಕೋರ್ಸ್ ಆ ಟೈಮ್ ನಲ್ಲಿ ಗಣೇಶ್ ಕುರ್ಸಿ ಅವರು ಫಸ್ಟ್ ರೆಕಾರ್ಡಿಂಗ್ ಮಾಡಿದ್ರು. ಅವರು ಈ ತರ ತುಂಬಾ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಗಣೇಶಣ್ಣ. ಫಸ್ಟ್ ರೆಕಾರ್ಡಿಂಗ್ ಮಾಡಿದ್ದು ಗಣೇಶ್ ಕುರ್ಸಿ ಅವರು. ಗಣೇಶ್ ಕುರ್ಸಿ ಅವರಿಂದ ಸ್ಟಾರ್ಟ್ ಆಗಿದ್ದು. ಅಲ್ಲ, ನೀ ತುಂಬಾ ಹಾಡಕ್ ಶುರು ಮಾಡಿದ್ದು ಕೊರೋನಾ ಟೈಮ್ ನಲ್ಲಿ ವರ್ಕ್ ಫ್ರಮ್ ಹೋಮ್ ಇತ್ತಲ್ಲ, ಅವಾಗ ಅಯ್ಯೋ ಮನೇಲಿ ತುಂಬಾ ಸಾಹಿತಿಗಳು, ತುಂಬಾ ಕಲಾವಿದರೆಲ್ಲ ಬೆಳಕಿಗೆ ಬಂದಿದ್ದು ಕೊರೋನಾ. ಅಂದ್ರೆ ಎಷ್ಟೋ ಜನರಿಗೆ ಕೊರೋನಾ ತುಂಬಾ ಪ್ಲಸ್ ಆಗಿದೆ. ಅವರಿಗೆ ಮನೇಲಿ ಇರ್ಲಿಕ್ಕೆ ತುಂಬಾ ಟೈಮ್ ಸಿಕ್ತಿತ್ತು ಅವಾಗ, ವರ್ಕ್ ಫ್ರಮ್ ಹೋಮ್ ಆಗಿದ್ದಕ್ಕೆ. ಇಲ್ಲಾಂದ್ರೆ ಮನೇಲಿ ಇರ್ಲಿಕ್ಕೆ ಟೈಮ್ ಇರ್ತಿರ್ಲಿಲ್ಲ. ಆ ಮನೇಲಿ ಟೈಮ್ ಸಿಕ್ಕಿದ್ರಿಂದ ಅವ್ರು ಹಾಡೋ ಹವ್ಯಾಸನ ಸಿಕ್ಕಾಪಟ್ಟೆ ಹೇಳ್ತಾರಲ್ಲ, ಪುಷ್ಟಿ ಕೊಟ್ಟಿದ್ದು ಆ ಟೈಮು ಕೊರೋನಾ. ಅದು ನಂದಲ್ಲ, ನಮ್ಗೊಂದು ಮೊದ್ಲಿಂದನು ನಾವು ಆಕ್ಚುಲಿ ಬ್ಯಾಂಕರ್ಸ್, ನಾವು ಕೊರೋನಾ ಟೈಮ್ ನಲ್ಲಿ ಬ್ಯಾಂಕ್ ಕ್ಲೋಸೇ ಇರ್ಲಿಲ್ಲ. ಸೊ ನನ್ಗೇನ್ ಯಾವ್ದೇ ಕೊರೋನಾ ನಮ್ಮ ಇದಕ್ಕೆ ಇಫೆಕ್ಟ್ ಮಾಡ್ಲಿಲ್ಲ. ನಾವ್ ಯಾವ್ದು ಬ್ಯಾಂಕ್ ಅಂದ ತಕ್ಷಣ ಇಲ್ಲೇ ಕೇಳ್ಬಿಡ್ತೀನಿ, ನೆನಪಾದಾಗಿ ಕೇಳಿ. ಬ್ಯಾಂಕ್ ಅಲ್ಲಿ ನೀವ್ ಈ ತರ ಬರೀತೀರಾ, ಕಾರ್ಯಕ್ರಮ ನಿರ್ವಹಣೆ ಹೋಗ್ತೀರಾ, ಯಕ್ಷಗಾನ ಮಾಡ್ತೀರಾ, ನಾಟಕ ಮಾಡ್ತೀರಾ, ಬಹುಮುಖ ಪ್ರತಿಭೆ. ಆದ್ರೆ ಈಗ ಬ್ಯಾಂಕ್ ಅಲ್ಲಿ ನಿಮ್ಗೆ ಹೆಂಗ್ ಸಪೋರ್ಟು? ಏನೋ ಒಂದಿನ ಬ್ಯಾಂಕ್ ರಜೆ ಮಾಡ್ಬೇಕಾಗ್ತದೆ, ಎಲ್ಲಾ ಕಡೆ ಸಂಡೇನೆ ಕಾರ್ಯಕ್ರಮ ಇಟ್ಕೊಳ್ಳೋದಿಲ್ಲ, ಹೆಂಗ್ ಹೊಂದ್ಸ್ಕೊತೀರ? ನಾನು ಮೊದಲನೇದಾಗಿ ನನ್ಗೆ ಎಲ್ಲಾದ್ರೂ ಫಸ್ಟ್ ನಾನು ಇತ್ತೀಚೆಗೆ ಒಂದು 5-6 ವರ್ಷ ಆಯ್ತು ಕಾರ್ಯಕ್ರಮ ನಿರ್ವಹಣೆಗಳನ್ನ ತುಂಬಾ ಒಪ್ಕೊಳ್ತಲ್ಲ. ಯಾಕೆಂದ್ರೆ ನನಗೆ ಟೈಮ್ ಅದ್ರೊಳಗೆ ಸಿಗ್ತಾ ಇಲ್ಲ, ನಂದು ತುಂಬಾ ಒತ್ತಡ ಆಗ್ತಾ ಇದೆ, ಈ ಬರವಣಿಗೆಗೆ ಓದ್ಲಿಕ್ಕೆ ಎಲ್ಲ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ. ಒಂದನೇದಾಗಿ ನಾನು ಯಾವ್ದೇ ಪ್ರೋಗ್ರಾಮಿಗೆ ಹೇಳಿದ್ರು ಫಸ್ಟ್ ಕೇಳೋದೆ ಯಾವ ವಾರ ಅಂತ. ನೀವು ನಂಬ್ತಿರೋ ಬಿಡ್ತಿರೋ, ಯಾರು ಮದ್ವೆ ಕರೀಲಿಕ್ಕೆ ಬರ್ಲಿ, ಉಪನಯನ ಕರೀಲಿಕ್ಕೆ ಯಾವ ವಾರ ಅಂತ ಕೇಳ್ತೀನಿ. ಅಂದ್ರೆ ಅದ್ ನನಗೆ ಕನ್ವೀನಿಯಂಟ್ ಇದ್ರೆ ಸಂಡೇ ಇದ್ರೆ ಗ್ಯಾರಂಟಿ ಹೋಗ್ತೀನಿ. ವರ್ಕಿಗೆ ತೊಂದರೆ ಮಾಡ್ಕೊಂಡು ನಾನು ಯಾವತ್ತೂ ಕೂಡ ನನ್ನ ಇದಕ್ಕೆ ಹೋಗ್ಲಿಲ್ಲ. ಇಷ್ಟು ನಾನೊಂದು ನನ್ನ 25 ವರ್ಷದ ನನ್ನ ಸಾಹಿತ್ಯದ ಜರ್ನಿಯಲ್ಲಿ ಒಂದು 25
ಸಾಹಿತ್ಯ ಸಮ್ಮೇಳನಗಳಲ್ಲೇ ನಾನು ಜಿಲ್ಲಾ ಮಟ್ಟಕ್ಕೂ ಆಗ್ಲಿ ತಾಲೂಕಾ ಮಟ್ಟದಾಗ್ಲಿ ಭಾಗವಹಿಸಿದೀನಿ. ಪ್ರತಿಯೊಂದಕ್ಕೂ ಕೂಡ ಲೀವ್ ತಗೊಂಡೆ. ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಟೀಚರ್ಸಿಗೆಲ್ಲ ಒಂದು ಗೌರ್ಮೆಂಟ್ ಇಂದ ಒಂದು ಫೆಸಿಲಿಟಿ ಇರುತ್ತೆ. ಸಾಹಿತ್ಯ ಸಮ್ಮೇಳನಕ್ಕೆ ಹೋದ್ರೆ ಅವರಿಗೆ ಗೌರ್ಮೆಂಟ್ ಅದನ್ನ ಅವರಿಗೆ ಲೀವ್ ಆಗಿ ಗ್ರಾಂಟ್ ಮಾಡಿ ಕಳಿಸ್ಕೊಡ್ತಾರೆ. ನಮ್ಮಲ್ಲಿ ಆ ತರ ಏನು ಫೆಸಿಲಿಟಿ ಇಲ್ಲ. ನಾನು ಪ್ರತಿಯೊಂದನ್ನು ಲೀವ್ ಹಾಕಿ ಬ್ಯಾಂಕಿಗೆ ಅದನ್ನೆಲ್ಲ ಅಟೆಂಡ್ ಮಾಡಿದೀನಿ ಅಷ್ಟಿದ್ರೆ. ಆಮೇಲೆ ಭಾನುವಾರಗಳನ್ನ ಅದೇ ಈ ತರದಕ್ಕೆ ಫುಲ್ ಸ್ಪೆಂಡ್ ಮಾಡಿದೀನಿ. ಇಲ್ಲ ಅಂತಂದ್ರೆ ಆಫ್ಟರ್ ಆಫೀಸ್ ಅವರ್ಸ್ ಸ್ಪೆಂಡ್ ಮಾಡಿದೀನಿ ಹೊರತು ಅಂದ್ರೆ ಬ್ಯಾಂಕಿಗೆ ಧಕ್ಕೆ ಆಗುವಂಗೆ ಅಂದ್ರೆ ಅಥವಾ ನನ್ನ ಕೆಲ್ಸಕ್ಕೆ ಎಲ್ಲೂ ಕೂಡ ಅನ್ಯಾಯವಾಗದಂತೆ ನನ್ನ ಈ ಹವ್ಯಾಸಗಳನ್ನ ಸಪೋರ್ಟ್ ಇದೆ. ಹೌದು, ಅಂದ್ರೆ ಇದೆ. ನಾನು ಯಾವಾಗಾದ್ರೂ ಆ ತರ ಲೀವ್ಸ್ ಅನ್ನ ಕೇಳಿದಾಗ ಈ ತರ ಪ್ರೋಗ್ರಾಮ್ಸ್ಗೆ ನನ್ಗೆ ಆಲ್ಮೋಸ್ಟ್ 90% ಟೈಮ್ ನಲ್ಲಿ ನನಗೆ ಆ ಲೀವ್ ಅನ್ನ ಗ್ರಾಂಟ್ ಮಾಡಿದ್ದಾರೆ, ರಜೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಹೋಗ್ಲಿಕ್ಕೆ. ಅದರಿಂದ ನಾನು ಯಾವಾಗ್ಲೂ ನನ್ನ ಬದುಕನ್ನ ಕಟ್ಕೊಳ್ಲಿಕ್ಕೆ ಬ್ಯಾಂಕ್ ಯಾವಾಗ್ಲೂ ನನ್ಗೆ ಸಪೋರ್ಟ್ ಮಾಡಿದೆ. ಅದೇ ಯಾಕೆಂತ ನಾನು ಅವಾಗ್ಲೂ ಹೇಳಿದೆ, ಫೈನಾನ್ಷಿಯಲ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಅಂತ. ನಾನೀ ಬರೀ ಇಷ್ಟೊಂದು ಖುಷಿಯಾಗಿ ಬರ್ಕೊಂಡು ಕವಿತೆ ಬರ್ಕೊಂಡು ಕತೆ ಬರ್ಕೊಂಡು ಎಲ್ಲೋ ನಾಟಕ ನೋಡ್ಕೊಂಡು ಸಂಗೀತ ನೋಡ್ಕೊಂಡು ಇಷ್ಟ ಆರಾಮಾಗಿ ಇರ್ತೀನಿ ಅಂತ ಅಂದ್ರೆ ಅದಕ್ಕೆ ಬ್ಯಾಂಕ್ ಈ ಫೈನಾನ್ಷಿಯಲ್ ಆಗಿ ನನ್ನನ್ನು ಸ್ಟ್ರಾಂಗ್ ಮಾಡಿರೋದು ಕಾರಣ. ಅದರಿಂದ ಬ್ಯಾಂಕಿಗೆ ನಾನು ಯಾವಾಗ್ಲೂ ಆಭಾರಿ. ಈಗ ಎಷ್ಟು ಪುಸ್ತಕಗಳನ್ನ ಲೋಕಾರ್ಪಣೆ ಮಾಡಿದ್ದೀರಾ? ಅಂದ್ರೆ ಸಾಹಿತ್ಯ ಮಗು, ಸಾಹಿತ್ಯ ಅಂದ್ರೆ ನಮ್ಮಲ್ಲಿ ಹುಟ್ಟಿದ ಸಾಹಿತ್ಯ ನಮ್ಮ ಮಕ್ಕಳ ತರ. ಅದು ನನಗೊಂದ್ ಸ್ವಲ್ಪ ಅನುಭವ ಇದೆ. ಅದು ಅಂದ್ರೆ ನಮ್ಮ ಪುಸ್ತಕ ಲೋಕಾರ್ಪಣೆಗೊಂಡಾಗ ಆಗುವಂತ ಖುಷಿ ಅದಿದೆಯಲ್ಲ, ಹೆತ್ತ ಮಕ್ಕಳನ್ನ ಹಿಂಗ್ ಆಡ್ಸಿರ್ತಾರ ಅದು ಆ ತರ. ನೀವು ಲೋಕಾರ್ಪಣೆ ಅನ್ನೋ ಶಬ್ದವನ್ನ ಹೇಳಿದ್ದು ಕೇಳ್ತದೆ. ಇದೊಂದು ತಮಾಷೆಗೆ ಅಷ್ಟೇ. ಇವ್ರು ಜಯಂತ್ ಕಾಯ್ಕಿಣಿಯವರು ಯಾವಾಗ್ಲೋ ಒಂದ್ಸತಿ ಮಾತಾಡ್ತಾ ಹೇಳಿದ್ರು, ಪುಸ್ತಕ ಅನ್ನೋದು ನನ್ಗೆ ತುಂಬಾ ಇಷ್ಟ ಆಗುವಂತದ್ದು ಪುಸ್ತಕ ಬಿಡುಗಡೆ ಅನ್ನೋಂಥದ್ದು ಅಂತ. ಯಾಕೆಂದ್ರೆ ಅವ್ರದ್ ಮಾತಿದ್ದು ನಂದಲ್ಲ, ಅದು ನಮ್ಮಿಂದ ಬಿಡುಗಡೆ. ನಾನು ಏನೋ ಬರಿಬೇಕು ಅನ್ಕೊಂಡಿರ್ತೇನೆ, ಅವತ್ ನಾವು ಕೂಡ ಪುಸ್ತಕ ಸಂಗಡ ನಾವು ಬಿಡುಗಡೆ ಆಗಿರ್ತೀವಿ. ಅದರಿಂದ ಪುಸ್ತಕ ನಾನು ಅದಕ್ಕೆ ನಾನು ಎಲ್ಲಿ ಉಪಯೋಗಿಸೋದಿದ್ರು ಪುಸ್ತಕ ಬಿಡುಗಡೆ ಅಂತಾನೆ. ಯಾಕಂದ್ರೆ ನಂಗೆ ಅದು ಪದೇ ಪದೇ ಅದನ್ನ ನೆನ್ಪು ಮಾಡ್ಕೊತಾ ಇರ್ತೀನಿ. ನನ್ನಿಂದ ಬಿಡುಗಡೆ, ನನ್ನ ಅಕ್ಷರಗಳ ಬಿಡುಗಡೆ, ನಾನೇನ್ ಹೇಳ್ಬೇಕು ಅನ್ಕೊಂಡಿದ್ನೋ ಅದ್ರ ಬಿಡುಗಡೆ ಅಂತ. ನಾನು ಆ ಲೆಕ್ಕದಲ್ಲಿ ಲೇಟಾಗೆ ಪುಸ್ತಕ ತಂದೆ ಅನ್ನೋದೆ. ಯಾಕೆಂತಂದ್ರೆ ನಾನ್ ಬರೀಲಿಕ್ಕೆ ಹೈಸ್ಕೂಲಲ್ಲಿ ಶುರು ಮಾಡಿದ್ರು 2010 ನನ್ ಮೊದಲನೇ ಕವನ ಸಂಕಲನ ಬಂತು. ನಳಿನಿ ಮೇಡಮ್ ಎಲ್ಲ ಬೈತಿದ್ರು, ಇನ್ಯಾವಾಗ್ಲೇ ಪುಸ್ತಕ ತರೋದು ನೀನು, ನಾನು ಸಮುದ್ರದ ಅಲೆಗಳು ಬರೋದು ನಿಂತ ಮೇಲೆ ತೀರದ ಮೇಲೆ ನಡ್ಕೊಂಡು ಹೋಗ್ತೀನಿ ಅನ್ನೋ ತರ ಇದೆ ನಿಂದು. ಅದು ಇದೆಲ್ಲ ಇರುತ್ತೆ, ಮದುವೆ ಮಕ್ಕಳು ಸಂಸಾರ ಅದೆಲ್ಲ ಒಂದ್ ಸೈಡ್ ಇರುತ್ತೆ, ನೀನು ನಿನ್ನ ಬರವಣಿಗೆ ಕಾರ್ಯವನ್ನ ಒಂದ್ ಸೈಡ್ ಇಟ್ಕೊಳ್ಳೇಬೇಕು ಅಂತ ಅವರು ಎಲ್ಲ ಹೇಳಿದ್ದಕ್ಕಾಗಿ 2010 ನಾನು ನಗುತ್ತೇನೆ ಮರೆಯಲ್ಲಿ ಇದು ನನ್ನ ಮೊದಲನೇ ಕವನ ಸಂಕಲನ. ಬಹಳ ಖುಷಿ ನಂಗೆ ಇದ್ರ ಬಗ್ಗೆ. ಯಾಕೆಂದ್ರೆ ಜಯಂತ್ ಕಾಯ್ಕಿಣಿ ಅವರು ನಾನು ಅಂಬಾರ್ ಕೂಡ್ಲಲ್ಲಿ ಓದಿದ ಕವಿತೆಯನ್ನ ನೆನಪಿಸ್ಕೊಂಡು ಆ ಕವಿತೆಯನ್ನ ಈ ಕವನ ಸಂಕಲನದಲ್ಲಿ ಇರ್ಬೇಕು ನಿಮ್ದು ಅಂತ ಹೇಳಿದ್ರು. ಅವ್ರದೇ ಮುನ್ನುಡಿ ಇದೆ ಅದಕ್ಕೆ. ಸೊ ಇದ್ ನಾನ್ ಬಹಳ ಪ್ರೀತಿಯಿಂದ ಹೇಳ್ಕೊಳಂತದ್ದು. ನಗುತ್ತೇನೆ ಮರೆಯಲ್ಲಿ ಅಂತ ಬರ್ತಿದ್ದೆ ಅವಾಗ. ಎಲ್ಲರೂ ಹೇಳ್ತಾರೆ ಆ ತರ ಎದುರಿಗೆ ನಗ್ತಾ ಇರ್ತೀಯ ಮತ್ತೆ. ಇದು ನನ್ ಮೊದಲನೇ ಪುಸ್ತಕ. ಆಮೇಲೆ ಎರಡನೇದು ಕನಸಿನ ಕಾಡಿಗೆ ಅಂತ ಹೇಳಿ ಕಥಾ ಸಂಕಲನ ತಂದೆ. ಸುಮಾರು ಕಥೆಗಳನ್ನ ಅವಾಗ್ಲೂ ಬರ್ದಿದ್ದೆ, ಅದೆಲ್ಲ ಸೇರಿಸಿ ಕನಸಿನ ಕಾಡಿಗೆ ಅಂತ ಹೇಳಿ ಇದನ್ನ ಓದಿದ್ದಾರೆ ಅನ್ಸುತ್ತೆ. ಇದಕ್ಕೆ MK ಇಂದಿರಾ ಪ್ರಶಸ್ತಿ ಕರ್ನಾಟಕ ಸಂಘ ಶಿವಮೊಗ್ಗದಿಂದ ಸಿಕ್ತು. ಅದು ಒಂದು ಬಹಳ ಖುಷಿಯ ಸಂಗತಿ ನಮ್ಗೆ. ಯಾಕೆಂತಂದ್ರೆ ಪ್ರಶಸ್ತಿ ಅನ್ನೋದನ್ನ ತಲೆ ಮೇಲೆ ಹೊತ್ಕೊಂಡ್ ತಿರ್ಗೋದಲ್ಲ, ಅದು ಆ ಒಂದು ಇದನ್ನ ಏನಂತಾರೆ ಆ ಪರಿಜ್ಞಾನವನ್ನ ಇಟ್ಕೊಂಡೇ ಈ ಮಾತನ್ನ ಹೇಳ್ತಾ ಇದ್ದಾನೆ. ಆದ್ರೂ ಕೂಡ ಇಲ್ಲೂ ಕೂಡ ನನ್ಗೆ ದೊಡ್ಡ ಬರಹಗಾರರೆಲ್ಲ ಹೇಳಿದ್ ಮಾತು ನೆನಪಾಗುತ್ತೆ. ಅದೊಂಥರ ಗ್ಲೂಕೋಸ್ ತರ ಅಂತ. ನಾವು ಓಡ್ತಾ ಇರ್ತೀವಿ, ಗ್ಲೂಕೋಸ್ ಅನ್ನ ಕೊಟ್ರೆ ನಾವು ಹೆಂಗೆ ಇನ್ನೂ ಫಾಸ್ಟ್ ಆಗಿ ಹೋಗ್ತೀವಿ, ನಮ್ಮಲ್ಲಿ ಒಂದು ಎನರ್ಜಿ ಇರುತ್ತಲ್ಲ ಆ ತರ. ಅದೊಂದು ಪ್ರಶಸ್ತಿ ನಂಗೆ ಬಹಳ ಖುಷಿ ಆಯ್ತು. ಅಂದ್ರೆ ನಮ್ಮನ್ನ ಗುರ್ತಿಸಿದ್ರಲ್ಲ ಯಾರೋ ಕರ್ನಾಟಕ ಸಂಘ ಶಿವಮೊಗ್ಗದಂತವ್ರು ಅಂತ ಹೇಳಿ ಬಹಳ ಖುಷಿ ಅನ್ಕೊಂಡೆ. ನಮಗೂ ಹೆಮ್ಮೆ. ಆಮೇಲೆ ಇನ್ನೊಂದೇನಾಯ್ತು ಅಂದ್ರೆ ಧಾರವಾಡದ ಅವನಿ ರಸಿಕರ ರಂಗದಿಂದ NP ಭಟ್ರು ಅವರೊಂದು ದೇವಾಂಗನ ಪ್ರಶಸ್ತಿ ಅಂತ ಕೊಡ್ತಿದ್ರು. ದೇವಾಂಗನ ಅವರು ನಮ್ ಗೋಕರ್ಣದವರು. ನನ್ಗೆ ಎಷ್ಟು ಖುಷಿ ಅಂತಂದ್ರೆ ಉತ್ತರ ಕನ್ನಡದ ಒಂದು ಲೇಖಕಿಯ ಹೆಸರಲ್ಲಿ ಕೊಡುವಂತಹ ದೇವಾಂಗನ ಪ್ರಶಸ್ತಿ ಇದೇ ಕಥಾ ಸಂಕಲನಕ್ಕೆ ಸಿಕ್ತು ಅನ್ನೋಂತ ಖುಷಿನೂ ನನ್ಗಿದೆ. ಆಮೇಲೆ ಇದು ರಸ್ತೆಯಲ್ಲಿ ಮೇಫ್ಲವರ್ ಅಂತ ಮತ್ತೊಂದು ಕವನ ಸಂಕಲನ, ಇದು 2015 ತಂದೆ. ಆಮೇಲೆ ಇದು ಸೂಜ್ ಮೆಣಸು ಕೆಸುವಿನಲ್ಲಿ ಅಂತ ಹೇಳಿ ಇದು 2020 ಇದು ಕೂಡ ಕವನ ಸಂಕಲನ. ಇದಕ್ಕೆ ಪಂಡಿತ್ ಪುಟ್ಟರಾಜ್ ಗವಾಯಿ ಅವರ ಪ್ರಶಸ್ತಿ ಸಿಕ್ತು. ಆಮೇಲೆ ಇನ್ನೊಂದು ಇದು 2020 ಬಿಳಿ ಜುಮುಕಿ ಮತ್ತು ಹರಳುಗಳು ಅಂತ, ಇದು ಲೇಖನಗಳ ಸಂಗ್ರಹ. ನಾನ್ ಬೇರೆ ಬೇರೆ ವಿಜಯ ಕರ್ನಾಟಕ ಅಲ್ಲಿ ಇಲ್ಲಿ ಎಲ್ಲ ಕೆಲವೊಂದು ಅಂಕಣಗಳನ್ನು ಬರೀತಿದ್ದೆ, ಅದನ್ನೆಲ್ಲ ಸೇರಿಸಿ ಒಂದು ಪುಸ್ತಕ. ಇದು 2023 ಇದು ಲೇಟೆಸ್ಟ್ ಆಗಿ ಬಂದಿದ್ದು ಅಂದ್ರೆ ಇದೆ
ಚೂರು ಚಂದ್ರ ಮೂರು ಕಿರಣ ಅಂತ ಹೇಳಿ ಕಥಾ ಸಂಕಲನ. ಇದಕ್ಕೆ ಕೂಡ ತ್ರಿವೇಣಿ ಪ್ರಶಸ್ತಿ ಮತ್ತೆ ಬಸವ ಪ್ರಶಸ್ತಿ ಸಿಕ್ತು. ಇದು ಬಹಳ ಖುಷಿಯಾಗಿದೆ. ಯಾಕೆ ಅಂತಂದ್ರೆ ನಾರ್ದರ್ನ್ ಕರ್ನಾಟಕದಲ್ಲಿ ನಾನು ಬೀದರ್ಗೆ ಹೋಗಿ ಈ ಪ್ರಶಸ್ತಿಯನ್ನ ತಗೋಬಹುದು. ನಂಗೆ ಅಷ್ಟು ಖುಷಿಯನ್ನ, ಅಲ್ಲೆಲ್ಲೋ ನಮ್ಮನ್ನ ಯಾರು ಅಂತಾನೆ ಗೊತ್ತಿಲ್ಲ ಅವರಿಗೆ, ನಾನ್ ಯಾರು ಅಂತ ಗೊತ್ತಿಲ್ಲ. ನನ್ ಪುಸ್ತಕ ಯಾವ್ದೋ ಪುಸ್ತಕ ಜೋಗಿ ಅವರ ಚೂರು ಚಂದ್ರ ಮೂರು ಕಿರಣಕ್ಕೆ ಇದಕ್ಕೆ ಜೋಗಿ ಅವರು ಮುನ್ನುಡಿ ಬರೆದ್ರು, ಗೋಪಾಲ್ ಕೃಷ್ಣ ಕುಂಟಿನಿ ಅವ್ರು ಬೆನ್ನುಡಿ ಬರೆದ್ರು. ಬಹಳ ಅಂದ್ರೆ ಅಕ್ಕರೆಯಿಂದ ನನ್ಗೆ ನಮ್ದೊಂದು ಕಥೆಕೂಟ ಅನ್ನುವಂತ ಗ್ರೂಪ್ ಇದೆ. ಅದ್ರೊಳಗೆ ನಾವು ಈ ಕಥೆಗಳನ್ನ ಬರೆಯೋರ್ಗೆ ಬಹಳ ಪ್ರೋತ್ಸಾಹವನ್ನ ನೀಡಿ ಅದ್ರೊಳಗಡೆ ನನ್ನನ್ನು ಇನ್ನೂ ಮುನ್ನಡೆಸ್ತಾ ಇದ್ದಾರೆ ಅಂತ ಹೇಳಿ. ಈಗ ಈ ತರ ಅಂದ್ರೆ ಒಳ್ಳೊಳ್ಳೆ ಪ್ರಸಿದ್ಧಿಯಾದ ಸಾಹಿತಿಗಳ ಸಂಪರ್ಕನ ಯಾವ್ದ್ರಿಂದ ನೀವು ಅವ್ರ ಹತ್ರ ಎಲ್ಲ ಇದ್ರ ಬರ್ಸಿದ್ರಿ, ಬೆನ್ನುಡಿ ಮುನ್ನುಡಿ, ಅದ್ ಹ್ಯಾಕ್ ಸಾಧ್ಯ ಆಯ್ತು? ನೀವ್ ಹೆಂಗ್ ಸಂಪರ್ಕಕ್ಕೆ ಬಂತು ಅಂತ ಕೇಳ್ತಿರಲ್ಲ. ನೋಡಿ, ನನ್ನ ಅದೃಷ್ಟದ ಗೆರೆ ಯಾವ ತರ ಇದೆ ಅಂತ. ನಾನ್ ನಮ್ ಬ್ಯಾಂಕ್ ನಲ್ಲಿ ಸಿಪಿ ಬಜಾರ್ ಬ್ರಾಂಚ್ ನಲ್ಲಿ ಕೆಲಸ ಮಾಡುವಾಗ ಮೇಲ್ಗಡೆ ಟ್ಯಾಕ್ಸ್ ಆಫೀಸಿಗೆ ಕೇಶವ ರೆಡ್ಡಿ ಹಂದ್ರಾಳ್ ಅಂತ ಹೇಳಿ ಬಹಳ ದೊಡ್ಡ ಬರಹಗಾರರು, ಅವ್ರು ಬೆಂಗಳೂರಿಂದ ಟ್ರಾನ್ಸ್ಫರ್ ಆಗಿ ಬಂದ್ರು. ಅವ್ರು ಹೀಗೆ ಪರಿಚಯ ಮಾಡ್ಕೊಟ್ರು, ನೀವು ಬರೀತೀರಾ ಅಂತ ಹೇಳಿ. ಅವ್ರಿಗೂ ಏನ್ ಗೊತ್ತಿಲ್ಲ, ನನ್ ಬ್ಯಾಕ್ ಗ್ರೌಂಡ್ ಏನು ಗೊತ್ತಿಲ್ಲ, ನಾನು ಯಾರ ಮಗಳು ಏನು ಗೊತ್ತಿಲ್ಲ. ಅವ್ರು ನನ್ನ ಕಥೆಗಳನ್ನ ತರಿಸಿ ಓದ್ಕೊಂಡು, ಅಯ್ಯೋ ಎಷ್ಟ್ ಚೆನ್ನಾಗಿದೆ ಕಥೆಗಳು, ಏನ್ ಪುಸ್ತಕ ಮಾಡೋಣ ಅಂತ ಕನಸಿನ ಕಾಡಿಗೆ ಅವ್ರು ಮುನ್ನುಡಿ ಬರೆದ್ರು. ಆಮೇಲೆ ನನ್ನ ಅದ್ರ ನೆಕ್ಸ್ಟ್ ಕವನ ಸಂಕಲನಕ್ಕೆ ಎಚ್ ಎಲ್ ಪುಷ್ಪ ಅವರು, ಈಗ ಅವರು ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷೆ ಎಚ್ ಎಲ್ ಪುಷ್ಪ ಅವರು ಅವ್ರ ಹತ್ರ ಕವಿತೆಗಳಿಗೆ ಮುನ್ನುಡಿ ಬರ್ಲಿಕ್ಕೆ ಕೇಶವ ರೆಡ್ಡಿ ಹಂದ್ರಾಡ್ರ ಕಾರಣ. ಅವರು ನಾನು ಏನು ಹೇಳಲ್ಲ, ನಿನ್ ಕವಿತೆಗಳನ್ನು ಕಳ್ಸಿಕೊಡ್ತೇನೆ ಅವರಿಗೆ ಪ್ರೀತಿ ಆದ್ರೆ ಬರೀತಾರೆ ಅಂತ ಕಳ್ಸಿಕೊಟ್ಟಿದ್ರು. ಅವ್ರು ಬಹಳ ಪ್ರೀತಿಯಿಂದ ನಂಗೆ ಮುನ್ನುಡಿ ಬರ್ಕೊಟ್ರು. ಆಮೇಲೆ ಕಥೆಕೂಟ ಅನ್ನುವಂತಹ ಒಂದು ಗ್ರೂಪಿಗೆ ಸೇರಿದೆ ನಾನು. ಡಾಕ್ಟರ್ ಅಜಿತ್ ಹರೀಶಿ ಅವ್ರ ಮುಖಾಂತರ ಗೋಪಾಲ್ ಕೃಷ್ಣ ಕುಂಟಿನಿ ಅವರು ಮತ್ತೆ ಜೋಗಿ ಅವರು ಸೇರಿ ಕಟ್ಟಿದಂತ ಗ್ರೂಪ್. ಅದ್ರೊಳಗಡೆ ಸೇರಿದೆ. ಅವ್ರ ಹತ್ರ ಎಲ್ಲ ಅವ್ರದೆಲ್ಲ ಪರಿಚಯ ಆಯ್ತು ನನ್ಗೆ. ಅವ್ರು ಯಾರು ಕೂಡ ನನ್ನ ಹಿನ್ನೆಲೆಯನ್ನ ನೋಡ್ಕೊಂಡು ನನ್ ಪರಿಚಯ ಮಾಡ್ಕೊಂಡವ್ರಲ್ಲ. ಹೌದು, ಅವಾಗ ಜೋಗಿ ಅವ್ರು ಅವ್ರು ಜೋಗಿ ಅವ್ರ ಅಂದ್ರೆ ಏನ ಅಂದ್ರೆ ಈಗ ನೀವು ಜಯರಾಮ್ ಹೆಗಡೆ ಮಗಳು ಅಂತ ಬರ್ತ್ರಿ ಕಳಿಸಿದ್ರಿ ಕವನ ಅಂತ ತಿಳ್ಕೊಳ್ಳಿ. ಅಂದ್ರೆ ಅವ್ರು ಬರೆಯೋರು ತುಂಬಾ ಮೇಲೆ ದರ್ಜೆಲಿ ಇರೋರಾಗಿರ್ತಾರೆ. ನಿಮ್ ಕವನ ಸರಿ ಇಲ್ಲ ಅಂದ್ರೆ ಪುಟಿ ಕವನ ಸ್ವಲ್ಪ ನೀನು ಬರವಣಿಗೆಲ್ಲ ಅಭಿವೃದ್ಧಿ ಆಗ್ಬೇಕು, ಇನ್ನು ಪ್ರೌಢ ಆಗ್ಬೇಕು ಅಂತ ಹೇಳ್ಬೋದು. ಬಿಟ್ರೆ ಅವ್ರು ಬರೆದ್ರದು ಅವರಿಗೂ ದಕ್ಕೇನೆ. ಏನೇನೋ ಪುಸ್ತಕಕ್ಕೆ ಮುನ್ನುಡಿ ಅವರಿಗೂ ಅವರ ಗೌರವ. ಜೋಗಿ ಅವರು ನನ್ನ ಕಥಾ ಸಂಕಲನಕ್ಕೆ ಅವರು ಆ ಗ್ರೂಪೇ ಕಾರಣ. ಅದರಲ್ಲಿ ಪರಿಚಯ ಆಗಿ ಅವ್ರು ಬರೆದ್ರು ಅದನ್ನಂತೂ ಆ ಶಿಗ್ಗಾವಿನ ರಾಕ್ ಗಾರ್ಡನ್ ಅಲ್ಲಿ ಬಿಡುಗಡೆ ಆಯ್ತು ಆ ಪುಸ್ತಕ. ಅಂದ್ರೆ ಅದ್ ಕಥಾಕೂಟದ ಒಂದು ಸಮಾವೇಶದಲ್ಲಿ ಬಿಡುಗಡೆ ಆಯ್ತು. ನಂಗೆ ಬಹಳ ಖುಷಿ. ಬಿ ಆರ್ ಲಕ್ಷ್ಮಣರಾವ್ ಬಂದಿದ್ರು, ಟಿ ಎನ್ ಸೀತಾರಾಮ್ ಅವರಿದ್ರು ನಮ್ ಜೊತೆ, ಅದೆಲ್ಲ. ಆಮೇಲೆ ಇದಕ್ಕೆಲ್ಲ ನನ್ನ ಬಹಳ ಪ್ರೀತಿಯಿಂದ ನಾವು ಸುಬ್ಬಣ್ಣ ಅಂತ ಹೇಳುವಂತ ಸೂಜ್ ಮೆಣಸು ಕೆಸವಿನೆಲೆಗೆ ಸುಬ್ರಾಯ್ ಮತ್ತೆಹಳ್ಳಿ ಅವರು ಆ ಮುನ್ನುಡಿಯನ್ನ ಬಹಳ ಪ್ರೀತಿಯಿಂದ ಬರ್ಕೊಟ್ರು. ಅದರಿಂದ ನಾನ್ ಅನ್ಕೋತೀನಿ, ಹೌದು ನಾನು ಅದಕ್ಕೆ ಅರ್ಹಳೋ ಅಲ್ವೋ ಗೊತ್ತಿಲ್ಲ, ನನ್ಗೆ ಹೆಚ್ಚೇ ಸಿಕ್ಕಿದೆ ನಾನ್ ಬಯಸಿದ್ಕಿಂತ. ನನ್ನ ಅನಿಸಿಕೆ ಯೋಗ ಯೋಗ್ಯತೆ ಎರಡೂ ಇದೆ. ನಾನ್ ನಿಜವಾಗಿಯೂ ಅದೃಷ್ಟವಂತ ಆ ವಿಷಯ. ಪುಸ್ತಕಕ್ಕೆ ಶೀರ್ಷಿಕೆ ಬರೆಯೋದು ಒಬ್ಬೊಬ್ರು ಒಂದೊಂದ್ ತರ ಬರೀತಾರೆ ಅಂತಾರೆ. ಸಾಮಾನ್ಯ ಈಗ ಸಾಹಿತ್ಯದಲ್ಲಿ ನಿಮಗೆ ಗೊತ್ತಿದ ಮಟ್ಟಿಗೆ ಶೀರ್ಷಿಕೆ ಹೇಗೆ ಬರೀತಾರೆ? ನಾವೇ ಬರಹಗಾರರಲ್ಲಿ ನಮ್ದೇ ಒಂದು ಆಪ್ತ ವಲಯ ಇರುತ್ತಲ್ಲ, ಅಲ್ಲಿ ಒಂದ್ಸತಿ ಡಿಸ್ಕಷನ್ ಮಾಡ್ಕೊಂಡು ಹೆಸರು, ಇದೊಂಥರ ಮಗು ಹೆಸರಿಟ್ಟಂಗೆ ನಾವ್ ಅದನ್ನ ಇಡೀ ಜೀವನ ಪರ್ಯಂತ ಕರೀತಾ ಇರ್ತೀವಿ, ಮಗು ಒಂದ್ ಹೆಸರಿಟ್ಕೊಂಡು. ಆದ್ರೆ ನಾನು ಸಾಮಾನ್ಯ ಓದುತ್ತೀನಿ, ಅಂತ ಓದುಗಾರ್ತಿನೂ ಅಲ್ಲ. ಆದ್ರೆ ನಿಮ್ಮದು ಪುಸ್ತಕಗಳ ಹೆಸರು ನೋಡಿ ನನಗೆ ಆಶ್ಚರ್ಯನೂ ವಿಚಿತ್ರನು. ಜೋಗಿ ಆಯ್ತು, ಚಂದ್ರ ಆಯ್ತು, ಕಿರಣ ಆಯ್ತು, ಮೇಫ್ಲವರ್ ಗಿಡ ಆಯ್ತು, ಕೊನೆದು ಒಂದೇನು ಸೂಜಿ ಮೆಣಸು ಕೆಸುವಿನೆಲೆ, ಇನ್ನು ಮಾವಿನಕಾಯಿ ಗೊಜ್ಜು, ಹಲಸಿನಕಾಯಿ ಸಾಂಬಾರ್. ಅದ್ ಯಾವಾಗ ಕೆಸುವಿನೆಲೆ ಅನ್ನೋದು ಕವಿತೆನೇ ಇದೆ ಇದ್ರೊಳಗಡೆ. ಅದು ಕವಿತೆ ಹೆಸರೇ. ಅದೇ ಅನ್ನಲ್ಲ ಅವಾಗ್ಲೇ ಹೇಳ್ದಂಗೆ ಮಾವಿನಕಾಯಿ ಕನಸಿನ ಕಾಡಿಗೆ ಕಥಾ ಸಂಕಲನಕ್ಕೆ ಹೆಸರು, ಅದು ಕಥೆ ಹೆಸರೇ, ಅದು ಕಥೆ ಹೆಸರೇ. ಅದೇ ಆತರ ಈ ಕಥೆ ಮತ್ತೆ ಕವಿತೆ ಇದ್ರಂತೂ ಬಹಳ ಒಳ್ಳೇದು. ಒಂದ್ ಒಳ್ಳೆ ಹೆಸರಿನ ಕವಿತೆ ಆಲ್ರೆಡಿ ಇದೆ ಅಂತ ಅಂದ್ರೆ ಅದ್ರಷ್ಟು ಒಳ್ಳೇದು ಯಾವ್ದು ಅಲ್ಲ ಅಲ್ವಾ? ಇಲ್ಲ ಅಂತಂದ್ರೆ ಬೇರೆ ಹೆಸರನ್ನ ನಾವು ಡಿಸ್ಕಷನ್ ಮಾಡಿ ಏನೋ ಅಂತಾರ. ಅಂದ್ರೆ ಈಗ ಇದಿಷ್ಟು ಪುಸ್ತಕಗಳಲ್ಲಿ ಏನೋ ಅಂತಾರೆ, ಇದು ಯಾಕಪ್ಪ ಸೂಜ್ ಮೆಣಸು ಅಂದ ತಕ್ಷಣ ಹಿಂಗೆ ಪಟಕ್ನೆ ನೋಡ್ತಾರೆ. ಏನೋ ಈಗ ಮಧುರ ಭಾವನೆ, ಆಸೆ, ಏನೋ ಅದೆಲ್ಲ ಈಗ ಒಂಥರ ಆಗ್ಬಿಟ್ಟಿದೆ. ಕೊಟ್ಟಿದ್ದೆ ಸೂಜಿ ಮೆಣಸು ಅಂದ್ರೆ ಏನೋ ಇದೆ. ಎಲ್ಲದೂ ಅತಿ ಆದ್ರೆ ಗಮಿತದೆ. ಅದಕ್ಕೆ ಮಾವಿನಕಾಯಿ ಗೊಜ್ಜು, ಹಲಸಿನಕಾಯಿ ಸಾಂಬಾರು ಯಾವಾಗ ಅದು ನನ್ನ ಅಡಿಗೆ ಮನೆ. ನೀವ ಮಾವಿನಕಾಯಿ ಗೊಜ್ಜು ಅಂದಿದ್ದಕ್ಕಂದ್ರೆ ಅಡಿಗೆ ಮನೆಯಿಂದ ಸ್ವಲ್ಪ
ದೂರ ಅನ್ನೋದ್ಕಿಂತ ಎಲ್ಲಾರು ಕೇಳ್ತಾರೆ ಯಾವಾಗ ಬರೀತೀರಾ ನೀವು, ಬ್ಯಾಂಕಿಂದ ಬಂದ್ಕೊಂಡಿದ್ನೆಲ್ಲ ಯಾವಾಗ ಮಾಡ್ತೀರಾ ಹಂಗೆಲ್ಲ. ಅದೇ ನಾನ್ ಅವಾಗ ಹೇಳ್ತೇನೆ, ನೀವು ಬಹುಶಃ ಅಡಿಗೆ ಮಲ್ಲಿ ಏನೋ ಒಂದು ಬಜೆ ಮಾಡುವಾಗ ಅಥವಾ ನೀವು ಒಂದು 10 ಪದಾರ್ಥ ಮಾಡುವ ಆ ಟೈಮ್ನಲ್ಲಿ ಬಹುಶಃ ಆ ಟೈಮನ್ನು ನಾನು ಸೇವ್ ಮಾಡ್ಕೋತೀನಿ. ಎಷ್ಟು ಮಿನಿಮಮ್ ಟೈಮ್ ಹಾಕ್ಬೋದೋ ಅಥವಾ ನನ್ಗೆ ಎಷ್ಟು ಈಸಿ ಆಗುತ್ತೋ ಅದೊಂದು ಅಡಿಗೆ ಪಟಪಟ ಅಂತ ಮಾಡ್ಕೊಂಡು. ಅಂದ್ರೆ ಆಲ್ಮೋಸ್ಟ್ ಚಂದ್ರು ಅವ್ರದ್ದೇ ಅಡಿಗೆನಾ ನಿಮ್ಮನೇಲಿ? ಚಂದ್ರು ಅಡಿಗೆ ಮಾಡ್ರೆ ಅದನ್ನ ಬಾಯಿ ಹಾಕ್ಲಿಕ್ಕೆ ಈಗ ಚಂದ್ರು ಅವ್ರು ಯಾವ ಗುಣ ನಿಮ್ಗೆ ಅತಿಯಾಗಿ ಹಿಡ್ಸೋದು, ಅತಿಯಾಗಿ ಹಿಡಿಸದೇ ಇದ್ರು ಎರಡು ಹೇಳ್ಬೋದು? ಅತಿಯಾಗಿ ಹಿಡ್ಸೋದು ಒಂದೇ ವಾಕ್ಯದಲ್ಲಿ ಹೇಳ್ಬೇಕು, ಒಂದೇ ಶಬ್ದದಲ್ಲಿ ಹೇಳಿ. ಅತಿಯಾಗಿ ಹಿಡ್ಸೋದು ತಾಳ್ಮೆ, ಹಿಡಿಸ್ದಲ್ಲೇ ಇರೋದು ಅತಿ ತಾಳ್ಮೆ. ನಿಮ್ಗೆ? ಅವ್ರು ಪಟ 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 ಅಂತ ಮಾತಾಡೋದು ತುಂಬಾ ಇಷ್ಟ ಆಯ್ತಾ. ಹಿಡಿಸ್ತದ್ದು ಅವ್ರದ್ದು ಎಲ್ಲ ಭಾವನೆಗಳು ತುಂಬಾ ಅತಿರೇಕ. ಈಗ ಪ್ರೀತಿ ಇರ್ಲಿ, ದುಃಖ ಇರ್ಲಿ, ಎಲ್ಲದು ಅದು ತುಂಬಾ ನನಗೆ ಹಿಡಿಸೋದಿಲ್ಲ. ನನ್ನ ಅಪೋಸಿಟ್ ಇದಾರೆ. ಅಲ್ಲ, ನಾನು ಅದನ್ನೇ ಕೇಳ್ಬೇಕು ಅಂತಂದ್ರೆ, ಸಿಟ್ಟು, ಕೋಪ, ಸೊಪ್ಪು, ಕೋಪ ಎಲ್ಲ ಇದೆ, ಅದ್ರ ತದ್ವಿರುದ್ಧ ನೀವು ಹೆಂಗೆ ಸೆಟ್ ಆಗಿದ್ದೀರಾ? ಒಂದ್ ಅಡ್ವಾಂಟೇಜ್ ಅಂತಂದ್ರೆ ಯಾವ್ದು ತುಂಬಾ ಹೊತ್ತು ಇರೋದಿಲ್ಲ ಅವತ್ತು. ಈಗ ಈ ತರ ನೆಗೆ ಆಡ್ತಾ ಫನಿ ಮಾಡ್ತಾ ಇದೀವಿ, ದುತ್ತಂತ ನಿಮ್ಮ ತಂದೆಯವ್ರು ಬಂದು ನಿಂತ್ಕೊಂಡ್ರೆ ನಿಮ್ಮ ಎಕ್ಸ್ಪ್ರೆಷನ್ ಹೇಗಿರುತ್ತೆ? ಇಲ್ಲ ಆತರ ಏನು ಅಂದ್ರೆ ತುಂಬಾ ಇದಿಲ್ದಿದ್ರು ಒಂದು ಅದೇ ಅನ್ನಲ್ಲ, ಮೊದಲಿಗೆ ತಿಳಿದ ಮಟ್ಟಿಗೆ ನಿಮಗೂ ನಿಮ್ಮ ತಂದೆಗೂ ಸಾಮಾನ್ಯ ಆ ಗೌರವ, ಆ ಒಂದು ಅಂತರ ಜಾಸ್ತಿ ಇದೆ. ಅಂದ್ರೆ ಎಲ್ಲ ತಂದೆ ಮಕ್ಕಳ ತರ ನೀವು ಅಷ್ಟು ಸಲಿಗೆಯಿಂದ ಅದು ನಾನು ಯಾವಾಗ್ಲೂ ಹೇಳ್ತೀನಿ. ಅಪ್ಪನ ಜೊತೆ ನಾವು ಈಗ ಉಳಿದವರೆಲ್ಲ ಹೇಳಕ್ ಹೇಳ್ತೀನಲ್ಲ, ನನ್ನ ಅಪ್ಪ ತಲೆ ಮೇಲೆ ಕೂರ್ಸ್ಕೊಂಡ್ ಜಾತ್ರೆ ಕರ್ಕೊಂಡು ಹೋದ್ರು, ಗಡ್ಲಲ್ಲಿ ಕೂರ್ಸ್ಕೊಂಡು ಆಟ ಆಡಿದ್ವಿ. ಆ ತರದ್ ಯಾವ್ದು ನನ್ಗಂತೂ ಚಿತ್ರಣಗಳು ನನ್ನ ಇದ್ರೊಳಗಡೆ ಬರಲ್ಲ. ಯಾಕೆಂತಂದ್ರೆ ನಾವು ನಮ್ ತಂದೆನ ಯಾವಾಗ್ಲೂ ನೋಡಿದ್ದು ಅವರು ಪೇಪರು ಅಥವಾ ಪುಸ್ತಕನ ಹಿಡ್ಕೊಂಡು ಜಗಲಿ ಮೇಲೆ ಕೂರ್ತಿದ್ರು. ಅವ್ರು ಯಾವಾಗ್ಲೂ ಕಡಿಮೆ, ನಾವು ಅಮ್ಮಂಗೆಲ್ಲ ಹೆಲ್ಪ್ ಎಲ್ಲ ಮಾಡಿದ್ ನೋಡಿದ್ದು ಅಪ್ಪನ. ಆಮೇಲೆ ಅದೇ ನಾವು ಸಣ್ಣಕಿರ್ತ ಅಂತೂ ನಾನು ಸ್ಕೂಲಿಗೆ ಹೋಗೋಷ್ಟೊಳಗೆ ಅಪ್ಪ ಇಂಗ್ಲಿಷ್ ಟ್ಯೂಷನ್ ಹೇಳಲಿಕ್ಕೆ ಅವ್ರು ಬೆಳಗ್ಗೆ ಮನೆಯಿಂದ ಹೊರಟೋಗ್ತಿದ್ರು. ಅವ್ರು ವಾಪಸ್ ಬರೋ ಅಷ್ಟೊತ್ತಿಗೆ ನಾವು ಸ್ಕೂಲಿಗೆ ಹೋಗ್ತಿದ್ವಿ. ನಾವು ಸ್ಕೂಲಿಂದ ವಾಪಸ್ ಬರೋ ಅಷ್ಟೊತ್ತಿಗೆ ಅಪ್ಪ ಜನತಾ ಮಾಧ್ಯಮ ಪ್ರೆಸ್ಸಿಗೆ ಸಹ ಸಂಪಾದಕರ ವರ್ಕ್ ಮಾಡ್ತಿದ್ರು, ಅಲ್ಲಿ ಹೋಗ್ತಿದ್ರು. ಅವ್ರು ಅಲ್ಲಿಂದ ಡ್ಯೂಟಿ ಮುಗಿಸ್ಕೊಂಡು ವಾಪಸ್ ಬರೋ ಅಷ್ಟೊತ್ತಿಗೆ ನಾವು ಮಲ್ಕೋತಿದ್ವಿ. ಸೊ ನಾನು ಬರೀ ಪ್ರತಿ ವಾರದಲ್ಲಿ ಒಂದು ಸತಿ ಅಪ್ಪನ್ನ ನೋಡಿ ಅದೇ ಒಂದ್ ಗ್ಯಾಪ್ ಇತ್ತು ನಮ್ಗೆ. ಆದ್ರೆ ನಮ್ಗೆ ಆ ಪುಸ್ತಕದ ಬಗ್ಗೆ ಪ್ರೀತಿ, ಇವತ್ತಿನವರೆಗೂ ಅದಕ್ಕೆ ನಂಗೆ ಅಪ್ಪ ಅಂತಂದ್ರೆ ಪುಸ್ತಕ ತಂದು ಕೊಡೋರು. ನಾವ್ ಯಾವತ್ತೂ ಅಪ್ಪನ ಹತ್ರ ಚಾಕ್ಲೇಟ್ ಕೊಡ್ಸು, ಅಂಗಿ ಕೊಡ್ಸು ಹೇಳಿದ್ದೇ ಇಲ್ಲ. ಎಲ್ಲಿ ಹೋದ್ರು ಒಂದು ಪುಸ್ತಕ ಕೊಡ್ಸೋರು ಅಪ್ಪ ನಂಗೆ. ಅದನ್ನೇ ಅವ್ರು ರೂಢಿಯನ್ನು ಬೆಳೆಸ್ತಾ ಬಂದ್ರು. ಒಂದು ಅಂತರ ಕಾಯ್ಕೊಂಡೆ. ಅಂದ್ರೆ ಅಪ್ಪ ಮಗಳು ಅಂತ ಅಂದ್ರೆ ನಾವ್ ಇವತ್ತಿಗೂ. ಆಮೇಲೆ ಇನ್ನೊಂದು ವಿಷಯ ಹೇಳಲೇಬೇಕು ಅಂತಂದ್ರೆ, ನಾ ಅಮ್ಮನ ಹತ್ರ ಹವ್ಯಕ ಭಾಷೆ ಮಾತಾಡೋದು, ಅಪ್ಪನ ಹತ್ರ ಇವತ್ತಿಗೂ ಈ ತರ ಪೇಟೆ ಭಾಷೆನೆ, ಪೇಟೆ ನಾವೇನ್ ಮಾತಾಡ್ತೀವಲ್ಲ ಆ ತರದ್ದು. ಅದ್ರಲ್ಲೂ ಮತ್ತದ ಹಾಸನ ಬೆಂಗಳೂರು ಸೈಡ್ ಇಂದ ಮಾತುಗಳು ಯಾಕೆ ಬರುತ್ತೆ ಅಂತಂದ್ರೆ ಅದನ್ನೆಲ್ಲ ನನ್ನ 12 ವರ್ಷಗಳ ನನ್ನ ಬಾಲ್ಯವನ್ನ ನಾನು ಹಾಸನದಲ್ಲಿ ಕಳೆದಿದ್ದಕ್ಕಾಗಿ ಭಾಷೆ ಅದೇ ಇದೆ ನಂದು. ಸ್ವಲ್ಪ ಎಷ್ಟಂದ್ರೂ ಬೇಸ್ ಅಲ್ವಾ ಅದು. ಕೇಳ್ತಾರೆ ಎಲ್ಲರೂ, ಅಪ್ಪನ ಹತ್ರನೇ ಹವ್ಯಕ ಭಾಷೆ ಮಾತಾಡಲ್ವಲ್ಲ ಯಾಕೆಂತ. ಅದು ಅಂದ್ರೆ ಏನೋ ಒಂದು ತೋರ್ಗಾಣಿಕೆಗೆ ಅಂತಲ್ಲ, ಆ ರೂಢಿ ನಾವ್ ಅಲ್ಲಿ ಇದ್ದಿದ್ರಿಂದ ಹೊರಗಡೆ ಅಪ್ಪನ ಜೊತೆ. ನೀವ್ ಹೇಳಿದ್ರಲ್ಲ ಅಷ್ಟು ಸಲಿಗೆಕ್ಕಿಂತ ಅದು ಹಂಗೆ ಆ ತರ ಇದ್ದಿದ್ರಿಂದ ಹಂಗೆ. ಚಂದ್ರವ್ರೆ, ಸಿಟ್ಟು, ಅಸಹನೆ, ಕಿರಿಕಿರಿ ಮತ್ತೆ ಇನ್ನೇನೇನೋ ಎಲ್ಲದೂ ಇದೆ. ಸಹನೆ ಚೂರು ಇಲ್ಲ. ಕಂಪ್ಲೀಟ್ ಪ್ಯಾಕೇಜ್, ಅದೊಂಥರ ಪ್ಯಾಕೇಜ್. ಆ ಪ್ಯಾಕೇಜ್ ಅಕ್ಸೆಪ್ಟ್ ಮಾಡ್ಲೇಬೇಕು. ಈಗೆಲ್ಲ ಪ್ಯಾಕೇಜ್ ಒಂದೊಂದೇ ಕೊಡ್ತಾರೆ, ಬೋರಿಂಗ್ ಅಲ್ಲ ಅದು. ಮತ್ತೆ ಯಾವ್ದ್ರಲ್ಲೂ ಸಮಾಧಾನ ಇಲ್ಲ ಇವರಿಗೆ. ನನ್ನ ಒಡನಾಟದ ಮಟ್ಟಿಗೆ ಏನೋ ತಿಂಡಿ ತಿನ್ನಕ್ ಹೋದ್ರು, ಇದೊಂಚೂರು ಹಿಂಗ್ ಆಗ್ಬೋದಿತ್ತು, ಏನೋ ಕೇಳಿದ್ರು ಇದೊಂಚೂರು ಹಿಂಗ್ ಆಗ್ಬೋದು, ಒಂಥರ ಅತೃಪ್ತ ಆತ್ಮ. ಇಲ್ಲಪ್ಪ, ನೀವು ಅತೃಪ್ತವಾಗಿದ್ರೆ ಮಾತ್ರ ನೀವು ಮುಂದೆ ಬರೀಲಿಕ್ಕೆ. ಆಮೇಲೆ ನಾವು ಪ್ರತಿಯೊಂದನ್ನು ಒಂದು ಇದರಿಂದ ವಿಸ್ಮಯದಿಂದ ನೋಡ್ತೀವಲ್ಲ, ಅಲ್ಲೇನಾಗ್ಬೋದು, ಅದನ್ನ ನೋಡ್ಬೇಕು, ಇದನ್ ಮಾಡ್ಬೇಕು, ಇದನ್ನ ಓದ್ಬೇಕು ಅಂದ್ರೆ ಪ್ರತಿಯೊಂದ್ರಲ್ಲೂ ನನ್ಗೆ ಅತೃಪ್ತತೆ. ಯಾಕೆ ಅಂತಂದ್ರೆ ಅದು ಮುಂದೆ ಇಲ್ಲ, ನೀವು ತೃಪ್ತರಾಗ್ಬಿಟ್ಟು ಮುಗಿತಲ್ಲ ಅಲ್ಲಿ ನಿಂತ ನೀರು. ನಾವು ಅದಕ್ಕೆ ಯಾವ ಹೋಟ್ಲು ಇಡ್ಲಿನೂ ಸರಿ ಆಗಲ್ಲ, ಯಾರು ಮಾಡಿದ್ರೆ ಸರಿ ಆಗಲ್ಲ. ಅವ್ರು ಮಾಡ್ಕೊಂಡ್ ತಿಂದ್ರೆ ಮಾತ್ರ ಅವ್ರಿಗೆ ಕರೆಕ್ಟ್. ಓಕೆ, ಈಗ ಇಲ್ಲಿ ತನಕ ತುಂಬಾ ಹೊತ್ತುಗಳು ನಾವು ಮಾತನಾಡಿದ್ವಿ. ನೀವಿಬ್ರು ಸಿಕ್ಕಿದ್ದು ಒಂದು ಸಂತೋಷದ ಸಂಗತಿ. ಅಂದ್ರೆ ಅಪರೂಪ ನೀವು ಒಬ್ರಿಗೊಬ್ರು ಸಿಕ್ಕೊಳ್ಳೋದು ಅದೇ ತರ ಸಂಜೆನೆ. ಈಗ ಇಡೀ ದಿನ
ಸಿಗೋದು ಅಂದ್ರೆ ಸಂಡೆ ಒಂದ್ ಇರ್ಬೇಕು, ಅದ್ರಲ್ಲೂ ಮಧ್ಯ ಎಲ್ಲಾದ್ರೂ ಕಾರ್ಯಕ್ರಮಗಳಿದ್ರೆ ಕಾರ್ಯಕ್ರಮಗಳಿಗೆ ಒಟ್ಟಿಗೆನೆ ಹೋಗ್ತಾ ಇರ್ತೀವಿ. ಸಂಗೀತ ಸಾಹಿತ್ಯದ ಕಾರ್ಯಕ್ರಮಗಳಿಗೆ ಸ್ವಲ್ಪ ಬರಲ್ಲ ಅವರು, ಬರೋದಿಲ್ಲ. ಭಾಷಣ ಭಾಷಣ ಕೇಳಲ್ಲ, ಭಾಷಣನೇ ಸಾಕು ಅಂತಾರೆ. ಚಂದ್ರ ಅವ್ರೆ, ಹೇಳಿ ಮೇಡಮ್. ನಿಮ್ಮನ್ನ ಇಲ್ಲಿ ಕೂರ್ಸಿದ್ದೆ ನಿಮ್ ಹಾಡಿನ ಸಲುವಾಗಿ. ನಾವು ಮಾತೇ ಬಾಳ ಆಡಿದ್ವಿ, ಮಾತೇ ಹೆಚ್ಚಾಯ್ತು. ಆದ್ರೂ ಒಂದು ನಿಮಗೆ ಇಷ್ಟವಾದ ಒಂದು ಹಾಡನ್ನು, ಹಾಡಿನ ತುಣುಕನ್ನ ಹೇಳ್ಬೋದಾ? ಒಂದು ತುಣುಕನ್ನ ಹೇಳ್ತೀನಿ. ಕೆಸರೆಂದಿತು ಕುಂಬಾರಗೆ ತುಳಿ ತುಳಿ ತುಳಿಯುವೆ ಎನ್ನನೋ ಎನಿತು ದಿನ, ಎನ್ನಡಿಯಲಿ ನಿನ್ನನು ತುಳಿದಾಡುವ ಸಮಯವು ಬರುವುದು ಒಂದು ದಿನ, ತುಳಿಯುವೆ ಎನ್ನನು ಎನಿತು ದಿನ, ತುಳಿಯುವೆ ಎನ್ನನು ಎನಿತು ದಿನ. ಸಿಂಧು ಮತ್ತೆ ಚಂದ್ರ ತುಂಬಾ ಚಂದ ಜೋಡಿ, ಚಂದನೆ ಹೆಸರು, ಚಂದನೆ ಜೀವನ, ಸಾರ್ಥಕ ಜೀವನವನ್ನ ಮಾಡ್ತಾ ಇದ್ರೆ. ನನ್ನ ಅನಿಸಿಕೆ ಅಂದ್ರೆ ಯಾವುದೇ ಒಂದು ಹೊತ್ತನ್ನು ಬೇರೆ ಯಾವ್ದಕ್ಕೂ ಉಪಯೋಗಿಸದೆ ಒಂದು ಒಳ್ಳೆ ಹಾಬಿಗಳನ್ನ ಇಟ್ಕೊಂಡು ಒಳ್ಳೆ ರೀತಿಯಿಂದ ಜೀವನ ಮಾಡ್ತಾ ಇದ್ದೀರಾ. ನಿಮ್ಮ ಇಬ್ಬರ ಬದುಕು ಹಾಗೂ ನಿಮ್ಮ ಮಗಳ ಭವಿಷ್ಯ ಉಜ್ವಲವಾಗ್ಲಿ ಅಂತ ನಮ್ಮ ಜಗತಿ ಚಾನಲ್ ಇಂದ ನಿಮ್ಗೆ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ನನಗೆ ಇಷ್ಟೊತ್ತು ಸಮಯ ಕೊಟ್ಟಿದ್ದೀರಲ್ಲ ನಿಮ್ಮದು, ಅಂದ್ರೆ ನೀವು ಒಟ್ಟಿಗೆ ಇರೋದೇ ಸಂಡೆ, ಆದ್ರೂ ನಿಮ್ಮ ಆ ಸಂಡೆಯನ್ನು ನಾನು ಕಳ್ಸ್ಕೊಂಡಿದ್ದೀನಿ, ಕ್ಷಮೆಯನ್ನು ಕೋರ್ತಾ. ಇಲ್ಲ, ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು, ನೀವ್ ಇಷ್ಟೊತ್ತು ಕಟ್ಟಾಕಿದಿರಲ್ಲ ಚಂದ್ರನಿಗೆ. ಮತ್ತೆ ನಿಮ್ಗೂ ಅಷ್ಟೇ ತುಂಬಾ ಜಗತಿ ಚಾನಲ್ಗೆ ಧನ್ಯವಾದ. ನಾನು ನಿಮ್ಮೆಲ್ಲಾ ಚಾನಲ್ನ ಇಂಟ್ರೋಸ್ ಎಲ್ಲ ನೋಡ್ತಾ ಇರ್ತೀನಿ, ಆಮೇಲೆ ನಿಮ್ಮ ಟ್ರಸ್ಟ್ ನ ಕಾರ್ಯಕ್ರಮಗಳನ್ನು ಕೂಡ ಸಾಕಷ್ಟು ನೋಡಿದೀನಿ. ಬಹಳ ಖುಷಿ ಆಗುತ್ತೆ ಒಂದು ಸಮಾಜಮುಖಿಯಾಗಿ ಈ ರೀತಿ ಒಬ್ರು ಮಹಿಳೆ ಅದರ ನೇತೃತ್ವವನ್ನ ವಹಿಸ್ಕೊಂಡು ಮಾಡೋದು. ನಾನು ಯಾವಾಗ್ಲೂ ಮಹಿಳಾ ಪರ ಧ್ವನಿನೇ ನಂದು, ಅದನ್ನೆಲ್ಲರೂ ಅಂತಾರೆ. ಆದ್ರೆ ಈ ಜಗತಿ ಚಾನೆಲ್ ಅಲ್ಲಿ ನಾನೊಬ್ಳೆ ಮಹಿಳೆ ಅಲ್ಲ, ಇರ್ಬೋದು. ನಾನ್ ಹೇಳೋದು ಅದು ಲೀಡ್ ಮಾಡೋದಿರುತ್ತಲ್ಲ, ಅದು ಬೇಕು ಅಂತ ಹೇಳಿ ಒಂದು. ಆಮೇಲೆ ಇನ್ನೊಂದ್ ಯಾಕೆ ಧನ್ಯವಾದ ಅಂತಂದ್ರೆ, ಬಹಳ ನೀವು ಮೊದ್ಲೇ ಹೇಳ್ದಂಗೆ ನಾವು ಸರಳವಾಗಿರುವವ್ರನ್ನ ನಾವೇನು ಮಾಡಿಲ್ಲ. ಈ ತರ ಈಗೇನ್ ಬರೆಯೋದು ಹಾಡೋದು ಅದೆಲ್ಲ ನನ್ಗೆ ಅನ್ಸುತ್ತೆ ಎಲ್ಲರೂ ಜನರಲ್ಲಿ ಎಲ್ಲೋ ಒಂದು ಸುಪ್ತವಾಗಿದ್ದೇ ಇರುತ್ತೆ. ಅದನ್ನ ನಾವು ಕಂಡ್ಕೊಂಡು ನಮ್ಮ ಹವ್ಯಾಸ ಯಾವ್ದರೆಡೆಗೆ ನಮ್ಮ ಆಸಕ್ತಿ ಹೆಚ್ಚಿಗೆ ಇದೆ ಅಂತ ಹೇಳಿ ನೋಡ್ಕೊಂಡು ನಾವು ಅದ್ರಲ್ಲಿ ತೊಡಗಿಸ್ಕೊಳ್ಳೋದು. ಆ ತರ ಅದ್ರಲ್ಲಿ ನಮ್ಮ ಈ ಒಂದು ಸರಳ ಜೀವನವನ್ನ ನೀವು ಚಾನಲ್ ಎದುರಿಗೆ ತಂದಿದ್ದೀರಾ. ನಂಗೆ ಗೊತ್ತಿಲ್ಲ ಎಷ್ಟು ತಪ್ಪು ಒಪ್ಪುಗಳನ್ನ ನಾವು ಇಲ್ಲಿ ಮಾತಾಡಿರ್ಬೋದು, ಯಾಕಂದ್ರೆ ಒಂದ್ ಫ್ಲೋದಲ್ಲಿ ಏನಾದ್ರು ತಪ್ಪುಗಳು ಬಂದಿರ್ಲೂಬಹುದು. ನಮ್ಮ ಈ ಒಂದು ಸಿಂಪಲ್ ಇದನ್ನ ಇಲ್ಲಿ ಎಲ್ಲರ ಎದುರಿಗೆ ತೆರೆದಿಟ್ಟಿದ್ದಕ್ಕಾಗಿ ನಮ್ಮ ಅನಿಸಿಕೆಗಳನ್ನ ಒಂದಷ್ಟು ನಮ್ದು ಕೆಲವೊಂದು ನೆನಪುಗಳನ್ನೆಲ್ಲ 25 ವರ್ಷ ಅಂತ ನಮಗೂ ಮರ್ತೋಗಿತ್ತದೆಲ್ಲ, ಆ ನೆನಪನ್ನೆಲ್ಲ ತಾಜಾ ಮಾಡ್ಕೊಟ್ಟಿದ್ದೀರಿ. ನಿಮ್ಗೆ ಆದ್ರಿಂದ ನಾವಿಬ್ರು ಸೇರಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ನಿಮ್ಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳು. ಥ್ಯಾಂಕ್ ಯು ವೆರಿ ಮಚ್. ಜಗತಿ